ಚಂದ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಕೃತಜ್ಞ ಎಲ್ರಿಗೂ ಹಾಯ್ ಮಾಡಿ. ಹೇಗಿದ್ದೀರಾ ನೋಡಿ ಗೈಸ್. ಕೃತು ಅವಳು 3 ವರ್ಷ 2.5 ವರ್ಷ ಏನೋ ಅನ್ಸುತ್ತೆ. ಕೃತಜ್ಞಗೆ ತಂದಿದ್ದು ಡ್ರೆಸ್ ಇದು ಇನ್ನೂ ಆಗ್ತಾ ಇದೆ. ಮೇಡಮ್ ರೆಡಿ ಆಗ್ತಾವ್ರೆ. ಉಚ್ಚಿನಿಗೆ ಹೊಟ್ಟೆ ಕಾಣ್ತದಲ್ಲೇ ಬಿಟ್ಟಿದೆ, ಮುಚ್ಕೊಳ್ಳೆ. ನೋಡಿ ಹೆಂಗೆ ಹಾಕೋತಾಳು ಎಲ್ಲ ಸ್ಟೈಲ್. ಚಿನ್ನು ಹಂಗೆ ಹಾಕೊಳಕ್ಕೆ ಅದು ದುಪ್ಪಟ್ಟ ತುಂಡೈತೆ, ಸಾಲಲ್ಲ ಪಾಪ. ನಾ ಹಿಂಗೇನು ಹಾಕೊಂಡು ಅಜ್ಜಿ ಕೈಲಿ ತಲೆ ಬಚ್ಚಿಸ್ಕೊ ಮಗಳು. ನಾನು ಹೊರಟೆ ಡ್ಯೂಟಿಗೆ. ಮಗಳು ಲವ್ ಯು. ಚಿನ್ನು ಇಲ್ಲಿ ನೋಡು, ಎಲ್ರಿಗೂ ಹಾಯ್ ಮಾಡು. ತಿಂಡಿ ಆಯ್ತಾ ಕೇಳು. ಚಿನ್ನಮ್ಮ ನಿನ್ನ ವಿಡಿಯೋ ಮಾತಾಡ್ತೀನಿ ಅಂದೆ ತಾನೇ. ಸರಿ ಬಿಡು ಆಯ್ತು. ಗೈಸ್ ಇವಳು ಜೀಪ್ ಕೇಳೋಳೆ, ಜೀಪ್ ತಗೊಡಲ್ಲ. ಕ್ಯಾನ್ಸಲ್ ಮಾಡ್ತೀನಿ ಜೀಪ್ನ. ಹ್ಯಾಪಿ ಬರ್ತ್ಡೇಗೆ ಜೀಪ್ ತಗೊಡಲ್ಲ. ಬೇಡವಾ ಜೀಪು? ಹಾಂ ಹೆಂಗೆ? ಹಾಂ ಪೌಡ್ರ್ ಸೊಸಿ ಹಾಕೋ ಮಗನು. ಬಾಯ್ ಮಗಳು. ಹೊರಟೆ ನಾನು ಇವಾಗ ಡ್ಯೂಟಿಗೆ. ಅವಳು ಮಾತಾಡಲ್ಲ, ಅವಳಿಗೆ ಕೊಬ್ಬು ಜಾಸ್ತಿ. ಖರ್ಚಿಫ್ ತಗೊಂಡು ಮಗನು. ಗೊಣ್ಣೆ ಮೂಗೊರ್ಸಕ್ಕೊಂದು ಲಂಚ್ ಬ್ಯಾಗ್. ಹ್ಞೂ ಬರ್ತೀನಿ. ಲವ್ ಯು. ಲವ್ ಯು ಸಿಂಬಲ್ ತೋರಿಸೋ ಮಗಳು. ಲವ್ ಯು ಸಿಂಬಲು. ಹಾಂ ಕೈಯಲ್ಲಿ ತೋರಿಸ್ತೀವಲ್ಲ ಹಾರ್ಟು. ನೀಟಾಗಿ ತೋರಿಸ್ ಮಗನೆ, ಕಾಣ್ತಾನೆ. ಹಾಂ ನೀನು ಅರಸ್ಕೊಳಗಣ್ಣ, ಇಲ್ಲ ನಿಂತ್ಕೊಳ್ಳೋ ನಮ್ಮದು. ಚಿನ್ನ ನೀನ ರೆಡಿ ಆಯ್ತೀಯಾ ಈಗ? ದೊಡ್ಡ ಪಾಪ ಆಗಿದೆಯಾ? ಫ್ರೆಂಡ್ಸ್ ಇರ್ಲೇಂದ್ರೂ ಅವಳು ಹಾಕೋತಾಳೆ. ಇನ್ನೊಂಚೂರು ಹಾಕೋಕಂದ ಬರ್ಲೇ ಇಲ್ವಲ್ಲ ಮಗನು. ಹಾಕೋ ಮಗಳೇ, ಗೊಸಿ ಹಾಕೋ. ಕಣಿಗೆ ಕಾಣ್ತಾ ಇಲ್ವಪ್ಪ. ಏ ಚಿನ್ನು ಎಲ್ಲ ಈ ಕಡೆ ಕಣಿಬೋದು. ಹಣೆಗಿಲ್ಲ, ಹಣೆ ನನ್ನ ಮಗಳು ಹಣೆ. ಹಾಂ ಹಾಕೋ ಮಗಳಿಗೆ. ಅವ ಸಾಲಿಗ್ರಾಮಕ್ಕೆ ಹೋಗಿ ಇದೊಂದು ಪೌಡ್ರ್ ಡಬ್ಬ, ಒಂದು ಸ್ಟಿಕ್ಕರು ಹಠ ಮಾಡ್ಕೊಂಡು ತೆಗಿಸ್ಕೊಬಂದಿರೋದು ಮೇಡಮ್ ಅವರು. ಇದನ್ನ ಈ ಆಯಲ್ನ ಹಾಕಿದ್ಮೇಲೆ ಹೇರ್ ಫಾಲ್ ಕಡಿಮೆ ಆಗ್ತಿದೆ ಗೈಸ್. ಈ ಆಯಲ್ಲು ಮತ್ತು ಇನ್ನೊಂದು ಎಂಥದ್ದು ಶಾಂಪು ಕೊಟ್ಟಿದ್ರಲ್ಲ, ಅವೆರಡು. ಬೇಕಾದರೆ ನೀವು ಟ್ರೈ ಮಾಡಿ. ಆಲೋವೆರಾ ಹೇರ್ ಆಯಲ್ ಕಡಿಮೆ ಆಗ್ತಿದೆ ಹೇರ್ ಫಾಲ್. ತಗೊಳ್ಳಿ ಬೇಕಾದರೆ ಕಡಿಮೆ. ಯಾವ ಥರ ಇದೆ? ಮಾಮೂಲಿ ಕೊಬ್ಬರಿ ಎಣ್ಣೆ ಥರ ಇದೆ. ಬರೋಣ ಮಗಳು. ಬಾಯ್ ಮಗಳು. ಟೈಮ್ ಮಾಡ್ಬಿಟ್ಟು ಕೃತು ವೀಡಿಯೋಗೆ ಏನೋ ತೋರಿಸ್ತಾ ಇದ್ದಾಳೆ. ಏನು ಮಗಳು? ಇವತ್ತು ಹಣ್ಬತ್ತಿ ಕೊಂಡೋಯ್ತಿದ್ಯಾ? ಅಯ್ಯೋ ಬಿಟ್ಟಿದ್ದಲ್ಲಿ ಹೊಟ್ಟೆ ಕಾಣ್ತದೆ, ಮುಚ್ಕೊಳ್ಳೆ. ನಿಮ್ಮ ಸ್ಕೂಲಲ್ಲಿ ಬೈಯಲ್ವಾ? ಆದ್ರೂ ಚಿನಿ ಹೊಟ್ಟೆ ಕಾಣಂಗೆ ಬಟ್ಟೆ ಹಾಕೊಂಡೋಯ್ತಾರ ಎಲ್ಲ. ಹೆಂಗೆ ಕೊಂಡೆ ಸ್ಟಿಕ್ಕರ ತೋರಿಸು ಎಲ್ರಿಗೂ. ಸುಂದ್ರಿ ನನ್ನ ಮಗಳು ಇವಾಗ ಲಿಫ್ಟಿಗೆ ಹಾಕೋತಾ ಇಲ್ಲ ಫ್ರೆಂಡ್ಸ್, ಅಲ್ವಾ ಚಿನಿ? ಬೈದು ಲಿಫ್ಟಿಗೆ ಹಾಕೋತಾ ಇಲ್ಲ. ಲಿಫ್ಟಿಗೆ ಹಾಕೊಳ್ಳೋದು ಬಿಟ್ಬಿಟ್ಟವಳೆ ನೋಡಿ. ಎಲ್ಲ ಅವಳೆ ರೆಡಿ ಮಾಡ್ಕೋತಾಳೆ. ತಲೆ ಒಂದು ಬಾಚಕ್ಕೆ ಬರಲ್ಲ ಅಷ್ಟೇ. ಚಿನ್ನ ಹಣ್ಣು ಬಟ್ಮೇಕೆ ಖಾಯಿರ್ಲೇನಾರು. ಅಯ್ಯೋ ಏನದು? ನನಗೇನು ಹೆಂಗಾರು ಮಾಡ್ಕೊ, ನಾನು ಹೊರಟೆ. ಬಾಯ್. ಏನಾರು ಮಾಡ್ಕೊ, ಅಜ್ಜಿ ಕೈಲಿ ಬೇಯಿಸ್ಕೊ. ತಿಂತದೆ ಗೈಸ್. ಹವ ಬರ್ತೀನಿ ಕಣವ. ಹ್ಞೂ ಚೆನ್ನಾಗದಾ? ತಿನ್ನು, ಆರೋಗ್ಯಕ್ಕೆ ಒಳ್ಳೆಯದು. ಮಸಾಲ ಐಟಮ್ಸ್ ಎಲ್ಲ ಕಡಿಮೆ ಇರುತ್ತೆ ನೋಡಿ. ನಾವು ಅಮ್ಮ ಬಟ್ಟೆ ನೀನು ಯಾಕೈತೆ ಅಮ್ಮ? ನನ್ನ ಚಪ್ಪಲಿ ಅಲ್ಲಮ್ಮ, ಹೆಂಗಮ್ಮ ಮೆಟ್ಕೊಳ್ಳೋಣ? ಕೇಂದಿ ನೋಡಿ ಅಲ್ಲೋಳೆ. ಕೈಲಿ ತಗೋತೀನಿ. ಎಲ್ಲ ಕಾಣ್ತಲೇ ಇಲ್ವಲ್ಲ, ಕೈಲಿ ತಗೊಳಕತ್ತಾನೆ. ರಶ್ ಇದೆ ನೋಡಿ, ಎಲ್ಲೂ ಒಂಚೂರು ಜಾಗನೇ ಇಲ್ಲ. ಫುಲ್ಲು ರಶ್ಶು. ಬಸ್ಸು ಹತ್ತಕ್ಕಾಗೋದಿಲ್ಲ, ಹೋಯ್ತಾ ಇದೆ. ನಾನು ಇಲ್ಲೇ ಉಳ್ಕೊಂಡೆ ಗೈಸ್. ಇವಾಗ ಯಾವುದಕ್ಕೆ ಹೋಗೋದೋ ಗೊತ್ತಿಲ್ಲ. ನನಗೆ ಲೇಟ್ ಆಗುತ್ತೆ. ಬಾಗ್ಲು ಹಾಕೊಂಡು ಆಯ್ತು ಅವ್ರ ಹತ್ತಾಗಿ. ಬಸ್ಸು ಫುಲ್ಲು ರಶ್ ಆಗಿರೋ ಕಾರಣ ನಮ್ಮನ್ನ ಹತ್ತಿಸ್ಕೊಳ್ಳಿಲ್ಲ. ಒಂದು 7-8 ಮಕ್ಕಳು ಇಲ್ಲೇ ಉಳ್ಕೊಂಡು. ಈಗ ಯಾವುದಕ್ಕೆ ಹೋಗೋದೋ ಗೊತ್ತಿಲ್ಲ. ಇವಾಗ ಓಡೋಯ್ತಾ ಇದ್ದೀನಿ. ಬಸ್ಸಿದೆ ನನಗೆ. ಅವಣ್ಣ ಬೈಕಲ್ಲಿ ಬಿಟ್ಟು ಕೊಟ್ಟರು, ನಮ್ಮೂರು ವಿಶ್ವಣ ಅಂತ. ಇಲ್ಲಿಂದ ನೋಡಿ ಅಲ್ಲಿ ಬಸ್ ನಿಂತದೆ. ಕೊಡನೂರು ಬಸ್ಸು ಮಿಸ್ ಆಗ್ಬಿಟ್ರೆ ಆಮೇಲಿಂದ ಅರ್ಧ ಗಂಟೆ ವೆಯ್ಟ್ ಮಾಡಬೇಕು ಗೈಸ್. ಓಡು ಸುಷ್ಮಾ ಓಡು. ಪೊಂಗಲೆಲ್ಲ ಅರ್ಗೆ ಹೋಗಬೇಕು. ನಾನು ಓಡೋ ತಿರುಗಿ
ಡ್ಯೂಟಿ ಮುಗಿಸಿ ಇಲ್ಲಿ ಗಂಗೂರು ಬಸ್ ಸ್ಟಾಪ್ ಹತ್ರ ಬಂದೆ, ಬೇಕ್ರಿ ಹತ್ರ ಹೋಗ್ತಾಯಿದ್ದೀನಿ. ಬಿಕಾಸ್ ನಾನು ನನ್ನ ತಂಗಿಗೆ ಹೇಳಿದೆ ಅವ್ರ ಮನೆಗೆ ಸರ್ಪ್ರೈಸ್ ಆಗಿ ವಿಸಿಟ್ ಕೊಡೋಣ ಅಂತ ಹೇಳಿ ಡ್ಯೂಟಿ ಮುಗಿಸಿ ಹೋಗ್ತಾಯಿದ್ದೀನಿ. ಇಲ್ಲಿಂದ ಒಂದೇ ಬಸ್ಸು, ಅಲ್ಲಿಂದ ಚಾಂದು ಅವ್ರ ಮಾವ ಬಂದು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅವಳಿಗೆ ಏನೇನು ಇಷ್ಟ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಇದು 2 ಬ್ರೆಡ್ ಟೋಸ್ಟ್ ಕೊಡಿ, ಪಾರ್ಸಲ್ ಕೊಡಿ. ನಮ್ದು 2 ಹನಿ ಕೇಕ್ ಇದೆಯಾ? ಹನಿ ಕೇಕ್ ಅದೊಂದು ಹನಿ ಕೇಕ್ ಒಂದು 3 ಕೊಡಿ. ಏನೇನು ತೊಗೋಬೇಕು ಅಂತ ಗೊತ್ತಿಲ್ಲ. ಈ ಕಡೆ ಏನಿದೆ? 1 ಪೌಂಡ್ ಬ್ರೆಡ್ ಕೊಡಿ. ಎಷ್ಟಾಯಿತು ಬಿಲ್ಲು ಹೇಳಿ? ತಗೊಂಡೆ ಬೇಕ್ರಿ ಐಟಮ್ಸು. ಅವಳಿಗೆ ಗೋಬಿ ಅಂದರೆ ಇಷ್ಟ, ಗೋಲ್ಗಪ್ಪ ಅಂದರೆ ಇಷ್ಟ. ಬಟ್ ಇಲ್ಲೆಲ್ಲೂ ಗೋಬಿ ಇಲ್ಲ. ಬಟ್ ಹಲಗನಹಳ್ಳಿ ನೋಡೋಣ, ಏನಾದರೂ ಗೋಬಿ ಸೆಂಟರ್ ಅಂದರೆ ಗೋಬಿ ಏನಾದರೂ ಎತ್ಕೊಂಡು ಹೋಗೋಣ. ಇವಾಗ ಬಸ್ ಬರುತ್ತೆ, ವೆಯ್ಟ್ ಮಾಡೋಣ ಗೈಸ್. 4:20 4:15 ಬಸ್ ಇದೆ. ಒಂದು 10 ನಿಮಿಷ ವೆಯ್ಟ್ ಮಾಡಬೇಕು ನಾನಿವಾಗ. ವೆಯ್ಟ್ ಮಾಡೋಣ, ಬರಲಿ ಬಸ್ಸು. ಎದ್ದಿಲ್ಲ? ಹಾಂ, ಹಂಗಾರೆ ಇನ್ನೂ ಎದ್ದಿಲ್ಲ ನೀ? ಎದ್ದೇ ಇಲ್ವೇನೋ? ನೋಡೋಣ ತಾಳಿ. ಯಾರೂ ಇಲ್ಲ, ನನ್ನ ತಂಗಿ ಮಲ್ಕೊಂಡಳಂತೆ. ಹೇಳ್ಸೋಣ ಬನ್ನಿ, ಸರ್ಪ್ರೈಸ್. ಮಲ್ಕೊಂಡಳೆ. ಚಾದು, ಹಾಯ್, ನಾನು ಬಂದಿದ್ದೀನಿ ನೋಡೆ. ನೋಡೆ ಚಾಂದು, ನಾನು ನಿಮ್ಮ ಅಕ್ಕ ಬಂದಿದ್ದೀನಿ ನೋಡಿಲಿ. ಅಳಬೇಡ ಬುಡೆ ಓಲಿ ಚಾಂದು, ಅಳಬೇಡ ಕಣೆ, ಅಳಬೇಡ ಕಣೆ ಚಾಂದು. ಹ್ಞೂ ಅಮ್ಮ, ಈಗ ಬಂದೆ. ಯಾಕೆ ಮರಿಕೊಂಡವಳಲ್ಲ? ಹೇಳೆ ಬರೇ, ಕಾಫಿ ಇಟ್ಕೊಡ್ ಬರೇ, ಸ್ಟ್ರಾಂಗ್ ಆಗಿ. ಅಕ್ಕ ಬಂದವಳೆ. ನಾನು ಫೋನ್ ಮಾಡೋಣ ಅನ್ಕೊಂಡಿದ್ದೆ ನಿನ್ಗೆ. ಏನಂತ? ಫೋನ್ ಮಾಡಿದ್ರೆ ನೀನ್ ಗುರುವಾರ ಬೆಂಗ್ಳೂರ್ಗೆ ಹೋಯ್ತೀನಿ ಅಂದಲ್ಲ, ಮತ್ತೆ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ. ನಿಜವಾಗ್ಲೂ ಬೆಳಗ್ಗೆ ಹೆಂಗ್ ಅನ್ಕೊಂಡೆ ಇಲ್ಲಿಗೆ ಕರೆಸ್ಕೊಳ್ಳೋಣ ಅಂತ. ನೀನ್ ಗುರುವಾರ ನೋಡು, ನೀನ್ ಮನ್ಸಲ್ಲಿ ಅನ್ಕೊಂಡಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಆಮೇಲೆ ನೀನ್ ನೋಡಿದ್ರೆ ಮಧ್ಯಾಹ್ನ ಕಾಲ್ ಮಾಡಿದೆ, ದೊಡ್ಡಮ್ಮ ಅವ್ರ ಹತ್ರ ಮೂಡ್ ಆಫ್ ಆಯ್ತು, ಬಂದ್ ಮನಿಕೊಂಡೆ. ಅಳ್ತಾ ಇದೀಯಾ? ಇಲ್ಲ, ಕಣ್ಣ ಗುಳ್ಳೆ ಎಲ್ಲ ಕೆಂಪಾಗಿದ್ದಾವೆ. ಅಳ್ಳೆ ನಾನು ಬಂದಿದ್ದೀನಿ ಅಂತ ಖುಷಿಗೆ ಖುಷಿಗೆ ಕೂ ಅಂತ ಹೆದರ್ಸ್ದಾಗೆ ಎಚ್ಚರ ಆಗ್ಲಿಲ್ವಾ? ಎದ್ರೋದೆ ಬಾ. ನಿಜವಾಗ್ಲೂ ಹಂಗ ಅನ್ಕೊಂಡೆ, ಆದ್ರೆ ನೀನ್ ಹೋಯ್ತೀನಿ ಅಂದಿದ್ದಲ್ಲ, ಅದಕ್ಕೆ ಸುಮ್ಮನೆ ಕ್ಯಾನ್ಸಲ್ ಆಯ್ತು. ಅದೇ ಅವನು ಕೊಡಲ್ಲ ಅಂದ. ಆಮೇಲೆ ನೋಡೋಣ ಅಂತ. ಆಮೇಲೆ ದೊಡ್ಡಮ್ಮ ಏನೇನೋ ಇದು ಮಾಡ್ತಾ. ಚೈನ್ ಯಾಕೆ ಬಿಚ್ಚಿಟ್ಟಿದಿ? ಮನೆ ಕೊಡುವಾಗ ಇನ್ನೇನು ಮಾಡ್ತಾರೆ. ಬಾ. ಅಯ್ಯಪ್ಪ, ನಾನು ಸೀರೆ ಒಂದು ಜೊತೆ ಬಟ್ಟೆ ಕೊಡುವ, ಮನೆ ತಗೋಕೊಡ. ಸರ್ಪ್ರೈಸ್ ಕೊಡೋದ ಅಂತ ಯಾರಿಗೂ ಹೇಳಿಲ್ಲ. ನಾನು ಒಳಗೆ ನಿದ್ದೆ ಗೊತ್ತಿದ್ದು ಮನಗಿದೆ. ಕೈಲೇ ಮುಕ್ಕೊಂತೀನಿ, ನಾವು ಕೈ ತೊಳ್ಕೊಟ್ಟನು. ತಗೋಬಾ, ತಂದು ಕೊಡ್ತೇನೆ. ವಿಡಿಯೋ ಮಾಡ್ಕೋತೀನಿ ಅಂದ್ಬಿಟ್ಟು. ಅಯ್ಯ, ತಿಂದ್ರೆ ಕೊಡು. ಎಲ್ಲ ರಸ ತಂದಿದ್ದೀನಲ್ಲ ಕೊಡು. ಸರಿಯ ಕೊಟ್ಟಿದ್ದಿ ಕಂಚಂದು. ಜೊತೆಗೆ ನಾನು ಬ್ರೆಡ್ ಟೋಸ್ಟ್ ತಂದಿದ್ದೀನಲ್ಲ, ಬ್ರೆಡ್ ಟೋಸ್ಟ್ ತಿಂತಾ ಇದ್ದೀನಿ ಗೈಸ್. ಒಳ್ಳೆ ಕಾಂಬಿನೇಷನ್, ಚೆನ್ನಾಗಿರುತ್ತೆ. ಬ್ರೆಡ್ ಟೋಸ್ಟ್ ವಿತ್ ಕಾಫಿ. ಇವಳ ಹೆಸರು ಚರಿ ಅಂತ. ಒಂದು 2-2.5 ವರ್ಷದ ಮಗು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು, ಹಾಗೆ ವಿಡಿಯೋ ಮಾಡಿಕೊಂಡೆ. ಈ ಮೊನ್ನೆ ಬೆಂಗಳೂರಿಗೆ ಹೋಗಿದ್ಲಲ್ಲ, ಈಗ ಈ ಚೈನ್ ಇಸ್ಕೊಬರೋಕ್ಕೆ ಅಂತ ಹೇಳಿ ಹೋಗಿದ್ಲು. ಅವಳು ಆ ವ್ಲಾಗಲ್ಲಿ ನೋಡಿರ್ತೀರ ನೀವು. ಎಷ್ಟಾಯ್ತು ಟೋಟಲ್? 120 ಕರೆಕ್ಟಾಗಿ
ಅಂದರೆ 1,2,000 ಕಮ್ಮಿ. 1,18,800. 1,18,800 ರೂಪಾಯಿ ಇದೆ ಈ ಸಣ್ಣ ಸರಕ್ಕೆ. ಈ ಥರ ಇದೆ ಡಿಸೈನ್. ನಾನು ಅವತ್ತು ಬಸ್ ಸ್ಟ್ಯಾಂಡಲ್ಲಿ ಕರೆಕ್ಟಾಗಿ ನೋಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ತರಿಸ್ಕೊಂಡು ನೋಡ್ತಾ ಇದ್ದೀನಿ. ಇದು ಮಾತ್ರ ಕೊಂಡಿ ಮಾತ್ರ ಗಟ್ಟಿಯಾಗೈತಲ್ವಾ? ಕೊಂಡಿನೇ ಗಟ್ಟಿ ಇರಬೇಕು. ಬಾಕ್ಸ್ ಒಳ್ಳೆ ಚೆನ್ನಾಗದೆ ತಗೋ ನೋಡಿ. ಇದ್ರದ್ದು ಇದು ಮಂಗಲ ಚೈನ್ದು ಬಾಕ್ಸು. ಹೌದಾ? ಇದು ಕಾಯ್ತದಲ್ಲ, ಇದು ಕಾಕೊಂಡಿಟ್ಕೊ. ಟೈಮ್ ಬಂದು 7:30 ಆಗಿದೆ. ಇಷ್ಟೊತ್ತು ತನಕ ನಾನು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ನಿನ್ನೆ ಇವ್ರು ಚಿಕನ್ ಮಾಡಿದ್ದಂತೆ, ಯಾರೂ ತಿಂದಿಲ್ಲ ಇವ್ರು ಬುಧವಾರ ಅಂತ, ಇವರು ತಿಂದಿಲ್ವಂತೆ. ಇವಾಗ ಚಿಕನ್ಗೆ ನೈಟ್ ದೋಸೆ ಹಾಕ್ತಾಯಿದ್ದಾಳೆ. ಅವ್ರ ಅತ್ತೆ ಮಾವಿಗೆ ಅನ್ನಕ್ಕೆ ಇಡ್ತಾಳೆ, ಅವರಿಬ್ಬರು ರೈಸ್ ತಿಂತಾರೆ, ನಾವಿಬ್ಬರು ದೋಸೆ ತಿಂತೀವಿ ಇವಾಗ. ಇವ್ರ ಮನೆ ಹೋಮ್ ಟೂರ್ ಇವಳೇ ಮಾಡ್ತಾಳೆ ಗೈಸ್, ಇವಳು ಚಾನಲಲ್ಲಿ. ಯಾಕೆ ಮಾಡಿ ಇಲ್ಲ, ಬೆಳಗ್ಗೆ ನಾನು ಬೇಗ ಹೇಳ್ಸು, ನಾನು ವೀಡಿಯೋ ಮಾಡಿಕೊಡ್ತೀನಿ, ನೀನು ಮಾಡು 10 ನಿಮಿಷ. ಇಲ್ಲ ಸ್ವಾಗತ ಬಂದಾಗ ಸಪೋರ್ಟ್ ತೊಗೊಂಡು ಮಾಡು, ಹೆಲ್ಪ್ ತೊಗೊಂಡು. ಸಾರಿ, ನನ್ನ ಸರ್ಪ್ರೈಸ್ ನಿಂಗೆ ಏನು ಅನ್ನಿಸ್ತು? ಆರ್ ಯು ಹ್ಯಾಪಿ? ಹಾಂ, ಒಂಚೂರು ಒಳ್ಳೆ ಇಲ್ಲ ಮತ್ತು ನಮ್ಮ ಅಕ್ಕ ಬಂದ್ಲು ಅಂತ ಒಳ್ಳೆ ಸುಮ್ಮನೆ ವೀಡಿಯೋಗೋಸ್ಕರವಾರು ಒಳ್ಳೆ ಚಂದ. ಹಾಂ, ನೀ ಎಲ್ಲ ಅಳ್ತಾರೆ, ಅದೇನೇನೋ ಒಂಥರ ಕುಣಿತಾರೆ, ಬಡ್ಕೋತಾರೆ, ನೀನೇನು ಎಕ್ಸ್ಪ್ರೆಷನ್ನೇ ಕೊಡಲಿಲ್ಲ. ನಮಗೇನು ಅನ್ಸಕ್ಕಲ್ಲ ಅಲ್ವಾ? ಅಲ್ಲ, ಕಲ್ಲಾಗ್ಬಿಟ್ಟಿದ್ಯಾ, ಬಂಡೆ ಆಗ್ಬಿಟ್ಟಿದ್ಯಾ, ಏನು ಫೀಲಿಂಗೇ ಅನ್ಸಲ್ಲ. ಈಗ ದೋಸೆಗೆ ಜೋರಾಗಿ ಮಾತಾಡೋ ಕೇಳಿಸೋದಿಲ್ಲ. ಅಪ್ಪ ಒಂಚೂರು ಸೌಂಡ್ ಕಡಿಮೆ ಮಾಡಿಯಪ್ಪ, ಒಂಚೂರ. ಹಾಂ, ಹೀಗೆ ಹೇಳು, ಜೋರಾಗಿ ಹೇಳು. ಮೊನ್ನೆ ಮಾತ್ರ ಫೀಲ್ ಆಯಿತು, ಹಿಂಗೆ ಮಾಡ್ಬಿಡ್ತಾರೆ, ಯಾವಾಗಲೂ ಊರು ಕಡೆಗೆ ಹೋಗ್ತಿದ್ದೆ ಅಂತ. ಈಗ ಮೈಂಡಲ್ಲಿ ಫಿಕ್ಸ್ ಆಗು, ಊರು ಅಂದರೆ ಫಸ್ಟು ಹೋಯ್ತು ದೋಸೆ ಬಿಡು ಅದು ತೆಗ್ದಾಕಿ ಬಿಡು. ಹ್ಞೂ, ಊರು ಅಂದರೆ ಫಸ್ಟು ಹರಿನಳ್ಳಿ ಅಂತ, ಮುಂಡೂರಲ್ಲ. ಓಕೆ, ಇದೆಲೆ ಎತ್ತದೆಲೆ ಅನ್ನದ ಕೈ ಅಲ್ಲ, ಸಾರಿ, ಮೊಗಚೆ ಕೈ ಎಲ್ಲ ಇದು ಹೋಯ್ತು. ಪ್ಲೇಟ್ ಕೊಡಿ, ಹಾಕ ಬನ್ನಿಗೆ ಹಾಕಕ್ಕೆ. ಎಣ್ಣೆಯ ಮ್ಯಾಲ್ಸರ್ದು ಬಿಡ, ಸರಿಲು ಅಂತ ತೋರಿಸ್ಕೊಟ್ಟನು. ಅಯ್ಯೋ, ಇವಳು ದೋಸೆ ಒಯ್ಯಕ್ಕೆ ಬರಕ್ಕಲ್ವಾ ಮಗ? ಇಲ್ಲ ದೋಸೆ ಒಯ್ಯಕ್ಕೆ ಬರಕ್ಕಲ್ವಾ? ಫ್ರೆಂಡ್ಸ್, ಚಾಂದೋರತ್ತೆ ದೋಸೆ ಒಯ್ಯೋದು ಹೇಳ್ಕೊಡ್ತಾ ಇದ್ದಾರೆ ಚಾಂದಿನಿಗೆ. ನೀನಾದರೂ ನಿನ್ನ ವಿಡಿಯೋದಲ್ಲಿ ತೋರ್ಸಕ್ಕಲ್ಲ, ನಿಮ್ಮ ಅತ್ತೆ ಮನ ನಾನಾರು ತೋರಿಸ್ತೀನಿ. ದೊಡ್ಡಮ್ಮ ಫೋನ್ ಮಾಡ್ಬಿಟ್ಟು ನೋಡ್ಬಿಟ್ಟು ನಿನ್ನ ದೋಸೆ ಬರಕ್ಕಲ್ವಾ? ನಮ್ಮ ಅಮ್ಮ ಕೇಳೋದು ನಮ್ಮ ದೊಡ್ಡ ಇದಾದ್ರೂ ಮ್ಯಾಲ್ಸವ್ ಅದು ಇದಾದ್ಮೇಲೆ ಬಾ ನೀನುವೇ. ಅಪ್ಪ, ನೀ ಊಟ ಮಾಡೋದು ಲೇಟಾ? ಅರ್ಧ ಪಾವಂತೆ ಬಾ, ತಿಂತೇರ್ತೀನಿ, ಜಾಯ್ನ್ ಆಗು. ಅಕ್ಕನ ಸೇವೆ ಮಾಡಿದ್ರೆ ದೇವ್ರು ಮೆಚ್ತಾನೆ. ಹೆಂಗಿರು ಒತ್ತುತ್ತಾ ಇದೆಯಾ, ಅದ್ರಲ್ಲಿ ಏನೋ ನಾಟಕ ಏನಿಲ್ಲ, ವಿಡಿಯೋ ಮಾಡ್ಕೊಡ್ತೀನಿ. ಯಾರು ಒಂದೊಂದು ನೀಟಾಗಿ ಗೊತ್ತು, ಇರುವೆ ಓಡಾಡ್ದಂಗೆ ಇರ್ತಾವ. ನಿನ್ನ ಫ್ರೆಂಡು ಅವು ಕಣೆ ಬೊಗಳುತ್ತವೆ ಅಂದರೆ ಮೋಸ್ಟ್ಲಿ ಭೂಕಂಪ ಏನಾರು ಆಯ್ತದ. ನಾನು ಬೇರೆ ಇವತ್ತೇ ನೀವು ಬಂದಲ್ಲ, ನನ್ನ ಮಗಳಲ್ಲಿ ಕಾಯ್ತಾವಳೆ ಕಣ್ಣೆ. ಭೂಕಂಪ ಹಾಕಲ್ಲ, ಯಾರಿಗೆ ಗೊತ್ತು, ಬರೀ ಹರಿನಳಿಗೆ ಭೂಕಂಪ ಆಗ್ಬೋದು. ಅದೇ ಕಣೆಲಿ ಅದು ನಿನ್ನ ಫ್ರೆಂಡ್ಸು ಕರಿತಿರೋದು ಅಲ್ಲಿ ಓಡೋಗೋದು ಒಳಗೆ. ಕೂತ್ಕೋಬೇಡ, ನೀನು ಮೊದಲೇ ಫೇರ್ ಆಗಿದೆಯಾ, ಯಾವ್ದಾರು ತೆವ್ ಬಂದದ. ಒಂದೇ ಕಾಲು ಒತ್ತುತ್ತಿದ್ದೀರ, ನಿನ್ನ ಕೈಗೇನು ಇದೆ, ಆ ಕಡೆ ಕಾಲನ್ನು ಒತ್ತು. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಹೆಂಗೆ ಗೊತ್ತವಳೆ, ನೀಟಾಗಿ ಒತ್ತೆ, ಇರುವೆ ಓಡಾಡ್ದಂಗೆ ಆಯ್ತದೆ. ಅವೆಲ್ಲ ನಿನ್ನ ಫ್ರೆಂಡ್ಸ್ಗಳಲ್ಲ, ನಿನ್ನ ಕ್ಲಾಸ್ಮೇಟ್ಸ್. ಹ್ಞೂ, ಅದು ಜ್ವರ ಬಂದಾಗ್ಲೂ ಅಂತೂ ನನ್ನ ಮಗ, ಅಯ್ಯೋ ಒಂದ್ಸತಿ ರಿಸರ್ಚ್ ಮಾಡಿ ಚಡ್ಡಿ ಬಿಚ್ಚಾಕಮ್ಮ ಅನ್ನೋಳು, ಒಂದ್ಸತಿ ಚಳ ಆಯ್ತದೆ ಅಮ್ಮ ರಗ್ಗೊಚ್ಚಮ್ಮ ಅನ್ನೋಳು, ಒಂದ್ಸತಿ ಹೊಟ್ಟೆ ಗಂಟೆ ಇಡ್ತಾವಲ್ಲ, ಹೊಟ್ಟೆ ಮೇಲೆ ಕಾಲು ಹಾಕ್ಬಿಟ್ಟು ಅಮ್ಮ ಕಾಲು ಹತ್ತಮ್ಮ, ನಂಗೆ ಏನು ಇದ್ಗಣ್ಣು ಅಮ್ಮ ಕಾಲು ಹತ್ತಮ್ಮ, ಅಮ್ಮ ನೋಯ್ತಾವೆ ಕಡೆ ನೋಯ್ತಾವೆ, ಅಮ್ಮ ಕಾಲು ಹತ್ತಮ್ಮ. ನನಗೆ ಬೇರೆ ನಿದ್ದೆಗಣ್ಣು, ಕಣ್ಣು ಮುಚ್ಕೊಂಡೆ ಕಾಲು ಹೊತ್ತಿದ್ದೀನಿ, ನೋಯ್ತವೆ ನಾ ಕಾಲು ಪಪ್ಪ. ನಮ್ಮ ಹಾಲು ಜಾಸ್ತಿ ಕುಡಿಯೋದಿಲ್ಲ ಅವಳು ಕಣೆ, ಹಾಲು ಕುಡಿಬೇಕು, ವಿಟಮಿನ್ ಡಿ ಕೊರತೆ. ಅವಳು ಒಂದು ಡ್ರಾಪ್ ಹೆಚ್ಚು ಕೊಟ್ಟರು ಕುಡಿಯಲ್ಲ. ಯಾರ ಮಗಳವಳು, ಕಂಡೀಷನ್ ಮಗಳವಳು ನಂತರ.
ಭಾಳ ಅಂತಾಳೆ ನೆನ್ನೆ. ಮತ್ತು ಸಂಜೆಲಿ ಕೇಳಿದ್ಲು ಕಣೆ, ಆಲೆ ಒಂದು 6 ಗಂಟೆಲಿ ಟೀ ಕುಡಿದೆ. ಅಮ್ಮ ಅವಳು ಟೀ ಕುಡಿದ್ಲು. ಅಮ್ಮ ಹಾಲು ಕೊಡಮ್ಮ ಅಂದು. ಅಲ್ಲಕ್ಕನ ಮಗಳು ಈಗ ಟೀ ಕುಡ್ದಿದೆಯಲ್ಲ ಬಿಡು, ಇನ್ನೇನು ಕತ್ಲೆ ಐತಲ್ಲ ಊಟ ಮಾಡಿವೆ ಅಂದೆ. ಹಂಗಂತಾಳೆ, ಅಮ್ಮ ನಾನು ಕಾನ್ವೆಂಟಿಂದ ಬಂದಮೇಲೆ ಅಜ್ಜಿಗೆ ಒಂದೊಂದು ಲೋಟ ಹಾಲು ಕೊಡೋಕೆ ಹೇಳಮ್ಮ. ಅಲ್ಲಿ ಕಾನ್ವೆಂಟಿಂದ ಹೋಯ್ತಾರಲ್ಲ ಅಣ್ದಿರು ಅಕ್ತಿರು ಅವರೆಲ್ಲ ಮನೆಗೆ ಹೋದ್ಮೇಲೆ ಅವಳು ಮನೆಗೆ ಹೋದ್ಮೇಲೆ ಅವರು ಒಂದೊಂದು ಲೋಟ ಹಾಲು ಕುಡಿತಾರಂತೆ, ನೀನು ಅಜ್ಜಿಗೆ ಹೇಳಮ್ಮ ಅಂತವಳೆ. ಅಲ್ಲಕ್ಕಂಚಿನು ನಾನೇನು ಹೇಳಬೇಕು, ನೀನೇ ಹೇಳ್ಚಿನು. ಮುಂಚೆ ನಾವು 2 ಟೈಮ್ ತಾನೇ ಅವಳಿಗೆ ಹಾಲು ಕೊಡ್ತಿದ್ದಿದ್ದು. ಅವಳು ಯಾವಾಗ ಹಾಲು ಕುಡಿಯೋದು ಸ್ಟಾಪ್ ಮಾಡಿದ್ಲು ಅವಾಗ ಮಾತ್ರ 1 ಟೈಮು ಅಂತ. ಅಯ್ಯೋ ಇವತ್ತು ಬೆಳಗ್ಗೆ ಹಾಲು ಒಡೆದೋಗ್ಬಿಟ್ಟದೆ. ಹಾಲಿನ ಪ್ಯಾಕೆಟು ಏಕೆ ಅಂತ ಗೊತ್ತಿಲ್ಲ. ಅಪ್ಪಾಜಿ ಫೋನ್ ಬಿಟ್ಬಿಟ್ಟು ಹೋಗೋದೆ, ಹಂಗೂ ತಗೊಬನ್ನಿ ಅಂತ ಹೇಳೋದೆ ಅಮ್ಮ. ತಂದ್ರಲ್ಲಿ ತಗೊಬತ್ತೀನಿ ಅಂತ ಅಪ್ಪಾಜಿ ಹೇಳೋದೆ. ಇನ್ನೂ ಬಂದಿಲ್ಲ. ಹಾಲು ಬೇಕು ಅಂತ ಕೂತ್ಕೊಬಿಡೋದ. ಏನು ಹಾಲು ಇಲ್ವಲ್ಲ, ಎಲ್ಲಿಂತತಿ ಅಂದರೆ ಡೈರಿನೂ ಅಷ್ಟೊತ್ತಿಗೆ ಇರಲ್ಲ, ಕ್ಲೋಸ್ ಆಗಿರ್ತವೆ. ಆಗ ಹೋಗ್ಬಿಟ್ಟು ನಂಗೆ ಹಾಲು ಬೇಕೇ ಬೇಕು ಅಂತ ಕೂತ್ಕೊಂಡು, ಆಗ ಹೊಂಬಕ್ಕ ಅವ್ರ ಮನೆ ಅವ್ರು ಕಾಯಿಸಿರೋ ಹಾಲನ್ನೇ ಕೊಟ್ಟವ್ರು ಒಂದು ಲೋಟ. 10 ಸಕ್ಕರೆ ಹಾಕ್ಕೊಟ್ಟೆ ಕುಡ್ಕೊಂಡ್ಳು. ಅಯ್ಯಪ್ಪ ಹುಸಿ ಹಠನ. ನೀನು ಯಾರ ಮಗಳು ಈಗ ಹೇಳು, ಯಾರ ಮಗಳು? ಅದು ಗಂಗೂರ್ ರಕ್ತ, ಏನೂ ಮಾಡೋಕ್ಕಾಗಲ್ಲ. ನಂದು ಇದೆ ಕಡೆ, ನಂದು ಸ್ವಲ್ಪ ಸೇರ್ಕೊಂಡಿದೆ. ಇಲ್ಲ ನಿಮ್ದು ಮುಂಡೂರು ರಕ್ತ, ಯಾಕೆ ನನ್ನ ಹೊಟ್ಟೆಲಿ ಹುಟ್ಟಿರೋದ್ರಿಂದ ಅದು ನನ್ನ ರಕ್ತಕ್ಕೂ ಸೇರ್ಕೊಳ್ಳುತ್ತೆ. ಇನ್ನೇನು ಏನು ಬಿ ಪಾಸಿಟಿವ್ ರಕ್ತ, ಅದು ಒಳ್ಳೆ ಪಾಸಿಟಿವ್. ಎ ಪಾಸಿಟಿವ್. ನಾನು ಹ್ಯಾಪಿ ಬರ್ತ್ಡೇಗೆ ಏನು ತಗೊಡ್ತಿದ್ಯಾ ನೋಡಿ ಗೈಸ್, ಮಾತಾಡಲ್ಲ ಇವಾಗ. ಏನು ತಗೊಡ್ತಿದ್ಯಾ? ಸ್ಕೂಟಿ ಕಡಿಕೆ ನಂದು ಅರ್ಧ ಶೇರ್ ಅಂದರೆ ಒಂದು 50,000. ಅರ್ಧ ಶೇರ್ ಅಂದರೆ ಇನ್ನೂ 50% ಅಂದರೆ 50,000 ಕಣೆ. ₹1 ಕೊಟ್ಟರೆ ಹಂಗೆ ಬೇಡ, ಕೊಡಬೇಡ. ಹಂಗೆ ಏನು ₹2 ಅಲ್ವಾ, ನೀನು ₹1 ಕೊಟ್ಟರೆ ಅದು ಅರ್ಧ ಶೇರು. ನಾನು ಇನ್ನೂ ತಗೊಂಡಾಗ ಸ್ಕೂಟಿಯ ನಿಂಗೆ ಅಯ್ಯೋ ಏನು ಬೇಡ ನನಗೆ ಲಕ್ಷ್ಮಿ ಬೇಡ ಅಂದರೂ ಬತ್ತಾವಳೆ ನಂತಕ್ಕೆ. ಐ ಆಮ್ ಸೋ ಹ್ಯಾಪಿ ನೌ. ಹಾಂ ಹೋಗ್ಯಾರ, ನಾನು ಯಾರು ನೋಡಬೇಕು? ತುಂಬ ಕ್ಯೂಟಾಗಿದ್ದೀನಿ ತಾನೆ, ನಾನು ಯಾರು ನೋಡಬೇಕು ಬಿಡಿ. ನಾನು ಹಿಂಗೆ ಚೆನ್ನಾಗಿದ್ದೀನಿ, ಕಪ್ಪು ಕಸ್ತೂರಿ ಅಂತ. ನಾನು ಅವತ್ತು ಬಸ್ ಸ್ಟಾಪಲ್ಲಿ ಯಾರನ್ನೇ ಕ್ಯೂಟ್ ಆಗಿದ್ದೀನಿ ಕಣೆ ನಾನು. ಯಾರನ್ನೇ ಕೇಳಬೇಕು, ಇಲ್ಲೇ ವೆಯ್ಟ್ ಮಾಡೋಣ, 10 ನಿಮಿಷ ಆಗಲಿ ಅರ್ಧ ಗಂಟೆಯಲ್ಲಿ ಇಲ್ಲೇ ವೆಯ್ಟ್ ಮಾಡೋಣ. ನಂದೊಂಥರ ಮೊಣ್ತನ ಆ್ಯಟಿಟ್ಯೂಡು. ಆ್ಯಟಿಟ್ಯೂಡ್ ಅಂತ ಗೊತ್ತು. ನಾನು ಹಂಗೂ ಕೇಳಲಿಲ್ಲ. ಒಂದು ಅರ್ಧ ಗಂಟೆ ಆದಮೇಲೆ ಆಂಟಿ ಯಾಕೋ ಕೋಣನೂರು ಕಡೆ ಬಸ್ಸೇ ಬಂದಿಲ್ಲ ಕಣಂಟಿ, ಯಾಕೆ ಆಂಟಿ ಅಂದೆ. ಇಲ್ಲಲ್ಲ ಕಣವ, ಅಲ್ಲಿ ಬರೋದು, ನೀನು ಯಾಕೆ ಇಲ್ಲ? ಆಗ ಶೇಪ್ ಔಟ್ ಆಗೋಯ್ತಾ? ಫುಲ್ ಶೇಪ್ ತಿರ್ಗು ನೋಡಲಿಲ್ಲ, ನಾನು ಹೋದೆ ಅಲ್ಲಿ ನೋಡಿದ್ರೆ ಬಸ್ ನಾನು ಹೇಳ್ತಾ ಇದ್ದೀನಿ. ಹಾಂ ಆಂಟಿ ಆಯಿತು ನಿಮ್ಮದು. ನಿನ್ನ ಫ್ರೆಂಡ್ ಬಾ, ಇಲ್ಲಿ ನೋಡಿ, ಇಲ್ಲಿ ಕೂತವಳೆ, ಕರಿಯೇ ನಿನ್ನ ಫ್ರೆಂಡ್ ನೋಡು ಕ್ಲಾಸ್. ಕಟ್ ಮಾಡ್ತೀನಿ, ಊರ ಹೆಸ್ರು ಕಟ್ ಮಾಡ್ತೀನಿ. ಅವ ಯಾಕೆ ಬೇಕು ಅದು ಊರು ಅಂದರೆ ಇಡೀ ಊರೇ ಆಗ್ಬಿಡ್ತದೆ. ಊರ ಹೆಸ್ರು ತೋರಿಸಲ್ಲ ಗೈಸ್, ಕಟ್ ಮಾಡ್ತೀನಿ. ಸುಮ್ಮನಿರೋನೇ ನೋಡ್ತಾರೆ. ಬ್ಲ್ಯಾಕಿ ಇಲ್ಲಿ ನೋಡಿ, ಇಲ್ಲಿ ಚಂದ ಕೂತವಳೆ ನಿನ್ನ ಫ್ರೆಂಡ್ ಬಾ, ಕರ್ಕೊಂಡೋಗ್ಬಾ. ಹೊಣೆ ಏನು ಕೇಳ್ಕೊಬ್ರು, ನೀರು ಕುಡಿಯೋಕೆ ಪದಾರ್ಥ ಚಂದದು ಬೋಸಿ ಬಿಡಿಸ್ಕೊತದೆ. ದೋಸೆ ಹಾಕು, ಆ ಕಡೆಗೆ ತಿನ್ಕೊಳ್ಳಿ. ಹಾಕ್ನಿ ತಿನ್ಲಿ, ಆ ಕಡೆ ಡ್ರೈನೇಜ್ ಹತ್ರಕ್ಕೆ ಹಾಕು. ಸ್ನಾನ ನನ್ನ ತಂಗಿ ನೋಡ್ತಾ ಇದ್ದೀರಲ್ಲ, ಹಿಂಗೆ ತರಲೆ ತುಂಟಾಟಗಳನ್ನ ಮಾಡ್ಕೊಂಡು ಕೂತಿದ್ದೀವಿ. ನಿನ್ನ ಟೈಮ್ ಆಗಿಲ್ಲ ಇವತ್ತು, ಈಗ ಜಸ್ಟ್ 8 ಗಂಟೆ 20 ನಿಮಿಷ. ಬಟ್ ನಂಗೆ ನಿದ್ದೆ ಬರ್ತಿದೆ. ಇನ್ನೊಂದು ಅರ್ಧ ಗಂಟೆ ಹಿಂಗೆ ಕೂತಿದ್ದು ಹೋಗಿ ಮಲ್ಕೋತೀನಿ. ಬೆಳಗ್ಗೆ ಆ್ಯಸ್ ಯೂಶ್ವಲ್ ನನಗೆ ಮೀಟಿಂಗ್ ಇದೆ ರಾಮನಾಥ್ಪುರದಲ್ಲಿ. ಸೊ ಮೀಟಿಂಗ್ ಹೋಗಬೇಕು. ಇಲ್ಲಿಂದ ಡೈರೆಕ್ಟ್ ಮೀಟಿಂಗ್ಗೆ ಹೋಗ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಮಾಡು. ಬಾಯ್ ಗಾಯ್ಸ್. ನಿಮಗೆ ನಾನು ನನ್ನ ತಂಗಿ ಜೊತೆಲಿರೋ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಗುಡ್ ನೈಟ್.